ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್. ಓಕೆ, ಪ್ರಿಯ ಸ್ನೇಹಿತರೆ, ಇವತ್ತೇ ಮತ್ತೆ ಒಂದು ವೆರಿ 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 ಇಂಪಾರ್ಟೆಂಟ್ ಕ್ಲಾಸ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರಿಯ ಸ್ನೇಹಿತರೆ, ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳಷ್ಟು ಮಹತ್ವದ ಒಂದು ತರಗತಿ ಅಂತ ಬಂದಿದ್ದೇನೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿ ಕೂಡ ಏನಪ್ಪಾ ಅಂತಲ್ಲ ನಾನು ಬಯಸ್ತೀನಿ. ಪ್ರತಿ ಒಂದು ಎಕ್ಸಾಮ್ ನಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾವ್ದಪ್ಪ ಅಂತ ಕೇಳಿದಾಗ ಭಾರತದ ಸಂಸತ್ತು ಅಂತ ಕರಿತೀವ್ರಿ ನಾವು. ಯಾವ್ದ್ರಿ? ಭಾರತದ ಸಂಸತ್ತು ಅಂತ ಹೇಳಿ. ಓಕೆ, ಪ್ರಿಯ ಸ್ನೇಹಿತರೆ, ಈ ಭಾರತದ ಸಂಸತ್ತುಗಳ ಬಗ್ಗೆ ಏನಪ್ಪಾ ಅಂದ್ರ ಯಾರಾದ್ರೂ ಹೊಸಬ್ರು ಏನಪ್ಪಾ ಅಂದ್ರೆ ಕೇಳ್ತಾ ಇರ್ತಿರ್ತೀರಿ. ಅವರಿಗೆ ಸಂಸತ್ತು ಅಂದ್ರೆ ಏನು, ರಾಜ್ಯಸಭೆ ಅಂದ್ರೆ ಏನು, ಲೋಕಸಭೆ ಅಂದ್ರೆ ಏನು, ವಿಧಾನಸಭೆ ಅಂದ್ರೆ ಏನು, ವಿಧಾನ ಪರಿಷತ್ತು ಅಂದ್ರೆ ಏನು ಅನ್ನುವಂತ ವಿಷಯ ಏನಪ್ಪಾ ಅಂತ ಗೊತ್ತಿರುವುದಿಲ್ಲ. ಇವತ್ತು ನಿಮಗೆ ಅಂತಲ್ಲ ಕಂಪ್ಲೀಟ್ ಏನಪ್ಪಾ ಅಂತಲ್ಲ ಸಂಸತ್ತು ಏನು ಅನ್ನೋದೇನಪ್ಪಾ ಅಂತಲ್ಲ ನಾನು ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತು ಪ್ರಮುಖವಾದಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ, ನಾವಂತಲ್ಲ ಭಾರತದ ಸಂಸತ್ತಿನಲ್ಲಿ ಬರುವಂತಹ ನಾವು ರಾಜ್ಯಸಭೆ ಮತ್ತು ಲೋಕಸಭೆಗೆ ಬಗ್ಗೆ ಅಂತಲ್ಲ ಸವಿಸ್ತಾರವಾಗಿನಪ್ಪ ಅಂತಲ್ಲ ನಾವು ಅಧ್ಯಯನ ಮಾಡ್ತಾ ಹೋಗೊಂಡಿ. ಓಕೆ, ಪ್ರತಿ ಒಂದು ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾವ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನೇರವಾಗಿ ನಾವು ಕ್ಲಾಸ್ ತರಗತಿಗೆ ಬರೋಣ್ರಿ. ಓಕೆ, ಹಾಗಪ್ಪ ಸಂಸತ್ತು ಅಂತ ಭಾರತದ ಸಂಸತ್ತು ಅಂತ ಕರಿತೀವಿ ನಾವು. ಹಾಗಪ್ಪ ಅಂದ್ರೆ ಇದನ್ನ ಆಂಗ್ಲ ಭಾಷೆಯೊಳಗೆ ಏನಂತ ಕರಿತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಾರ್ಲಿಮೆಂಟ್ ಅಂತ ಕರಿತಾರೆ. ಏನ್ ಕರಿತಾರೆ ಇದನ್ರಿ? ಪಾರ್ಲಿಮೆಂಟ್ ಅಂತ ಹೇಳಿ. ಓಕೆ ರೀ, ಹಾಗಾರಪ್ಪ ಅಂದ್ರೆ ಇದನ್ನ ನಾವು ಏನ್ ಕರಿತೀವಿ ನಾವ್ರಿ? ಪಾರ್ಲಿಮೆಂಟ್ ಅಂತ ಹೇಳಿ. ಪಾರ್ಲಿಮೆಂಟ್ ಅಂತ ಹೇಳಿ ಪಾರ್ಲಿಮೆಂಟ್ ಕರಿತೀವಿ ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಓಕೆ, ಯಾರಪ್ಪ ಅಂತಲ್ರಿ ಮುಖ್ಯವಾಗಿನಪ್ಪ ಅಂತಲ್ಲ ನಾವು ಅಲ್ಲಿ ಎಕ್ಸಾಮ್ ಏನ್ ಮಾಡ್ಬಿಡ್ತಾನಪ್ಪ ಅಂತ ಕೇಳಿದಾಗ ಅಂತಲ್ರಿ ನಿಮ್ಗೆ ಅಂತಲ್ಲ ಭಾರತದ ಸಂಸತ್ತು ಅನ್ನೋದು ಬದಲು ಏನಪ್ಪಾ ಅಂತಲ್ಲ ಪಾರ್ಲಿಮೆಂಟ್ ಅಂತ ಕರಿತಾರೆ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ? ಪಾರ್ಲಿಮೆಂಟ್ ಅಂತ ಕರಿತಾರೆ. ಓಕೆ, ಹಾರಪ್ಪ ಅಂದ್ರೆ ಪ್ರಿಯ ಸ್ನೇಹಿತರೆ, ನಾನು ಇವತ್ತು ಫಸ್ಟ್ ಬೇಸಿಕ್ ಹೇಳ್ತೀನಿ. ಬೇಸಿಕ್ ಹೇಳಿ ಆಮೇಲೆ ಏನಪ್ಪಾ ಅಂದ್ರೆ ನಾವು ಸಂಸತ್ತು ಫಸ್ಟ್ ಯಾವ್ದಿರ್ತದ, ಸೆಕೆಂಡ್ ಯಾವ್ದಿರ್ತದ, ಥರ್ಡ್ ಯಾವ್ದಿರ್ತದ ಅಂತಂದ್ರೆ ಸವಿಸ್ತಾರವಾಗಿ ಹೇಳ್ತಾ ಇದೀನಿ. ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರಿ ಒಂದು ಮನೆ ಇದೆ. ಏನಿದ್ರಿ? ಒಂದು ಮನೆ ಇದೆ. ಓಕೆ, ಈ ಮನೆ ಏನಪ್ಪಾ ಅಂತಂದ್ರಿ ನಾವೇನ್ ಮಾಡ್ತೀವಪ್ಪ ಅಂತ ಕೇಳಿದಾಗ ಇಲ್ಲಿ ಎರಡು ಏನಪ್ಪಾ ಅಂತಂದ್ರೆ ಒಂದು ಗೆರೆ ಏನಪ್ಪಾ ಅಂದ್ರೆ ಹೇಳಿದ್ವಿ. ಹೌದಲ್ರಿ? ಹಾರಪ್ಪ ಅಂತಲ್ಲ ನಾವು ಇದನ್ನ ಏನಂತ ಕರಿತೀವಿ ನೋಡ್ರಿ? ಕೆಳಮನೆ ಅಂತಂತ ಕರಿತೀವ್ರಿ. ನಾವು ಇದನ್ನ ಏನಂತ ಕರಿತೀವ್ರಿ ನಾವ್ರಿ? ಮೇಲ್ಮನೆ ಅಂತ ಕರಿತೀವಿ. ಓಕೆ, ಹಾರಪ್ಪ ಅಂತಲ್ಲ ಇದ್ರ ಮೇಲೆ ಯಾರು ಬಾಸ್ ಇರ್ತಾರಪ್ಪ ಅಂತ ಕೇಳಿದಾಗ, ಈ ಮನೆ ಮೇಲೆ ಯಾರು ಬಾಸ್ ಇರ್ತಾರಪ್ಪ ಅಂತ ಕೇಳಿದಾಗ ಯಾರ್ರಿ? ಸಂಸತ್ತು ಅಂತಂತ ಹೇಳಿ. ಓಕೆ, ಹಾರಪ್ಪ ಅಂತಲ್ರಿ ಇದು ಮೇಲ್ಗಡೆ ಇರುವಂತಹ ಮನೆಗೆ ನಾವು ಏನಂತ ಕರಿತೀವ್ರಿ ನಾವ್ರಿ? ರಾಜ್ಯಸಭೆ ಅಂತ ಕರಿತೀವ್ರಿ. ಓಕೆ ರೀ, ಏನ್ ಕರಿತೀವ್ರಿ ಇದನ್ರಿ? ರಾಜ್ಯಸಭೆ. ಓಕೆ, ರಾಜ್ಯಸಭೆ ಅಂತ ಹೇಳಿ ಕರಿತೀವಿ ನಾವ್ರಿ. ಓಕೆ, ಕೆಳಗಿನ ಮನೆಗೆ ಏನಂತ ಕರಿತೀವಿ ನಾವ್ರಿ? ಇದನ್ನಪ್ಪ ಅಂತಲ್ರಿ ಲೋಕಸಭೆ ಅಂತ ಕರಿತೀವ್ರಿ. ಓಕೆ ರೀ, ಲೋಕಸಭೆ ಅಂತ ಹೇಳಿ. ಓಕೆ ರೀ, ಹಾಗಪ್ಪ ಅಂದ್ರೆ ಮೇಲ್ಗಡೆ ಏನಪ್ಪ ಅಂತ ಕೇಳಿದಾಗ ಸಂಸತ್ತು ಅಂತಂತ ಹೇಳಿ. ಯಾವ್ದ್ರಿ? ಸಂಸತ್ತು ಅಂತ ಕರಿತೀವ್ರಿ. ಅಥವಾ ಇದಕ್ಕೇನಪ್ಪಾ ಅಂತಲ್ರಿ ನಾವೇನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಅಂತ ಕರಿತೀವ್ರಿ ನಾವ್ರಿ. ಓಕೆ ರೀ, ಹಾರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಾವು ಸಂಸತ್ತು ಅಂತ ಹೇಳಿ ಇದನ್ನೇನಪ್ಪಾ ಅಂದ್ರೆ ಮೇಲ್ಮನೆಗೆ ಏನಪ್ಪಾ ಅಂತಲ್ಲ ನಾವ್ ಏನ್ ಕರಿತೀವ್ರಿ? ರಾಜ್ಯಸಭೆ ಅಂತ ಕರಿತೀವ್ರಿ. ಕೆಳಮನೆಗೆ ಏನಂತ ಕರಿತೀವ್ರಿ ನೋಡ್ರಿ? ಲೋಕಸಭೆ ಅಂತ ಹೇಳಿ. ಹೌದಲ್ರಿ? ಹಾಗಪ್ಪ ಅಂತಲ್ರಿ ನಮ್ಮ ಎಕ್ಸಾಮ್ ನಲ್ಲಿ ಏನ್ ಕೇಳ್ಬಹುದ್ರಿ? ನಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾನ್ರಿ ಸಂಸತ್ತು ಏನಪ್ಪಾ ಅಂತಲ್ಲ ಅಥವಾ ಪಾರ್ಲಿಮೆಂಟ್ ಅಂತಲ್ಲ ಯಾವ ವಿಧಿಯ ಮೂಲಕ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ. ಓಕೆ ರೀ, ಸಂಸತ್ತು ಅಥವಾ ಪಾರ್ಲಿಮೆಂಟ್, ಭಾರತದ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಯಾವ ವಿಧಿಯ ಮೂಲಕ ಏನಪ್ಪಾ ಅಂತಲ್ರಿ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ 79ನೇ ವಿಧಿಯ ಪ್ರಕಾರ. ಯಾವ್ದ್ರಿ? 79ನೇ ವಿಧಿಯ ಪ್ರಕಾರ ಏನಪ್ಪಾ ಅಂದ್ರೆ ಸ್ಥಾಪನೆಯಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇ ರಾಜ್ಯಸಭೆ ಅನ್ನೋದಂತಲ್ಲ ಎಷ್ಟನೇ ವಿಧಿಯ ಪ್ರಕಾರ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಓಕೆ ಎಷ್ಟಿದ್ರಿ? 80ನೇ ವಿಧಿಯ ಪ್ರಕಾರ ರಾಜ್ಯಸಭೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ರಿ ಲೋಕಸಭೆ ಅನ್ನೋದೇನಪ್ಪಾ ಅಂತಲ್ರಿ ಎಷ್ಟನೇ ವಿಧಿಯ ಪ್ರಕಾರ ಅಂತ ಕೇಳಿದಾಗ 81ನೇ ವಿಧಿಯ ಪ್ರಕಾರ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡ್ರಿ ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಮೇಲೆ ಏನಪ್ಪಾ ಅಂತಲ್ಲ ಸಂಸತ್ತು ಅಂತ ಹೇಳಿ. ಓಕೆ ರೀ, ಹಾಗಪ್ಪ ಅಂದ್ರೆ ಭಾರತದ ಸಂಸತ್ತು ಅಥವಾ ಭಾರತದ ಪಾರ್ಲಿಮೆಂಟ್. ಓಕೆ, ಹಾಗಪ್ಪ ಅಂದ್ರೆ ಎಷ್ಟನೇ ವಿಧಿಯ ಪ್ರಕಾರ ಸ್ಥಾಪನೆ ಆಗುತ್ತೆ ಅಂತ ಕೇಳಿದಾಗ 79ನೇ ವಿಧಿಯ ಪ್ರಕಾರ ಸಂಸತ್ತು
ಸ್ಥಾಪನೆ ಆಗತ್ತೆ ಅಂತ ಗೊತ್ತಿರ್ಬೇಕಾಗತ್ತೆ. ಕ್ಲಿಯರ್? ಎಸ್. ಹಾರಪ್ಪ ಅಂತಲ್ಲ ನಾವು ಇದನ್ನ ಕೆಳಗಿಂದಿದ್ದದ್ದು ಕೆಳಮನೆ ಅಂತ ಕರಿತೀವಿ, ಹಾರಪ್ಪ ಅಂದ್ರೆ ಮೇಲಿದ್ದದ್ದು ಮೇಲ್ಮನೆ ಅಂತ ಕರಿತೀವಿ. ಮೇಲ್ಮನೆ ಅಂದ್ರೆ ಯಾವುದು? ರಾಜ್ಯಸಭೆ. ಕೆಳಮನೆ ಅಂದ್ರೆ ಯಾವುದು? ಲೋಕಸಭೆ ಅಂತಂತೇಳಿ. ಓಕೆ, ಮೇಲಿರೋದು ಯಾವ್ದಪ್ಪ ಅಂತ ಕೇಳಿದಾಗ ಸಂಸತ್ತು ಅಂತಂತೇಳಿ. ಓಕೆ, ಎಸ್. ಹಾಗಾರಪ್ಪ ಅಂತಲ್ರಿ ನಮಗೆಂತಲ ಎಕ್ಸಾಮ್ ಏನಪ್ಪಾ ಅಂದ್ರೆ ಕೇಳ್ತಾ ಹೋಗ್ತಾನ್ರಿ. ಈಗ ನಾನು ಲೋಕಸಭೆ ಮತ್ತು ರಾಜ್ಯಸಭೆಗೆ ಬಗ್ಗೆ ಏನಪ್ಪಾ ಅಂತ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಓಕೆ ರೀ, ಎಸ್. ಹಾಗಾರಪ್ಪ ಅಂತಲ್ರಿ ಪ್ರಮುಖವಾಗಿನಪ್ಪ ಅಂದ್ರೆ ತಿಳ್ಕೊಂಡ್ರೆ ಕಾಣ್ತಾದ್ರಿ. ಓಕೆ, ಎಸ್. ಹಾಗಾರಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ನಾವು 2 ಪಾರ್ಟ್ ಅನ್ನು ಮಾಡೋಣ್ರಿ. ಯಾಕ್ರಿ ಯಾವ್ದ್ರಿ 2 ಪಾರ್ಟ್ಗಳನ್ನ ಮಾಡ್ತಾ ಹೋಗೋಣ್ರಿ ನಾವ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಇದು ಒಂದು ರಾಜ್ಯಸಭೆ ಏನ್ರಿ, ರಾಜ್ಯಸಭೆ ಅಂತಂದೇರಿ. ಓಕೆ ರೀ. ಹಾಗಾರಪ್ಪ ಇಲ್ಲಿ ಯಾವ್ದು ಮಾಡೋಣ್ರಿ ನಾವ್ರಿ? ಲೋಕಸಭೆ. ಓಕೆ ರೀ, ಲೋಕಸಭೆ ಅಂತಂತ ಹೇಳಿ. ಓಕೆ ರೀ, ಲೋಕಸಭೆ ಅಂತಂತ ಹೇಳಿ. ಓಕೆ ರೀ, ಎಸ್. ಹಾಗಾರಪ್ಪ ಅಂತಲ್ರಿ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ್ರಿ. ಓಕೆ ರೀ, ಎಸ್. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಪ್ರಮುಖವಾಗಿನಪ್ಪ ಅಂತಲ್ರಿ ಲೋಕಸಭೆ ಮತ್ತು ರಾಜ್ಯಸಭೆ ಏನಪ್ಪಾ ಅಂತ ಸವಿಸ್ತಾರವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಓಕೆ ರೀ, ಎಸ್. ಓಕೆ, ಎಸ್. ಪ್ರಿಯ ಸ್ನೇಹಿತರೆ, ಎಲ್ಲಾ ಎಕ್ಸಾಮ್ ಅಲ್ಲಿ ಅಂತಲ್ರಿ ನಮ್ಗೆ ಎಂತ ಕೇಳುವಂತ ಏನಪ್ಪಾ ಅಂದ್ರೆ ಎಂತ ಪ್ರಶ್ನೆ ಆಗಿರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಾದ್ರೆ ಅಂತಲ್ರಿ ನಮಗೆ ಇಲ್ಲಿ ಸವಿಸ್ತಾರವಾಗಿ ನಾವು ತಿಳ್ಕೊಂಡು ಹೋಗ್ರಿ. ಓಕೆ, ಲೋಕಸಭೆ ಯಾವುದು, ರಾಜ್ಯಸಭೆ ಯಾವ್ದು ಅಂತ ತಿಳ್ಕೊಂಡ್ರಿ. ಓಕೆ ರೀ, ಫಸ್ಟ್ ಏನಪ್ಪಾ ಅಂತಲ್ರಿ ನಮಗೆ ಈ ರಾಜ್ಯಸಭೆ ಅನ್ನೋದು ಎಂತಲ್ಲ ಐತಲ್ರಿ ಇದು ರೀ. ಈ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ನಾವು ಎಂತಲ್ಲ ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಇದನ್ನ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತೀವ್ರಿ. ಓಕೆ ರೀ, ಫಸ್ಟ್ ಇದನ್ನ ರಾಜ್ಯಸಭೆ ಅಂದ್ರೇನು, ಲೋಕಸಭೆ ಅಂದ್ರೇನು ಅಂತ ತಿಳ್ಕೊಳ್ರಿ. ಓಕೆ, ಪ್ರಿಯ ಸ್ನೇಹಿತರೆ ನನ್ನ ಕ್ಲಾಸ್ ಸ್ಕಿಪ್ ಮಾಡ್ರೆ ಕೊನೆಯವರೆಗೂ ನೋಡಿ. ಓಕೆ, ಸುಮ್ಮನೆ ಇಟ್ಟಿಟ್ ನೋಡಿ ಏನಪ್ಪಾ ಅಂದ್ರೆ ಮುಂದೆ ಸ್ಕಿಪ್ ಮಾಡ್ಕೊಂಡು ಹೋಗುದು ಇದು ಅಂತಲ್ಲ ನಿಮ್ಗೆ ಅದು ಓದುವರ ಲಕ್ಷಣಗಳಲ್ಲ. ಓಕೆ, ಎಸ್. ಹಾರಪ್ಪ ಅಂತಂದ್ರೆ ಫಸ್ಟ್ ತಿಳ್ಕೊಡ್ರಿ ರಾಜ್ಯಸಭೆ ಅಂದ್ರೆ ಏನಂತ ಹೇಳಿ. ರಾಜ್ಯಸಭೆ ಅಂದ್ರೆ ಭಾರತದಲ್ಲಿಪ್ಪ ಅಂತಲ್ರಿ ಆಯಾ ರಾಜ್ಯಗಳೇನಪ್ಪ ಅಂದ್ರ ನೇಮಕ ಆಗಿನಪ್ಪ ಅಂತಲ್ಲ ರಾಜ್ಯಸಭೆಗೆ ಹೋಗ್ತಾರಂತ ಗೊತ್ತಿರ್ಬೇಕ್ರಿ. ಓಕೆ, ಆಯಾ ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಅಂತಲ್ಲ ಆಯ್ಕೆ ಆಗ್ತಾರ್ರಿ. ಅದನ್ನ ನಾವೆಂತಲ್ರಿ ರಾಜ್ಯಸಭೆ ಅಂತ ಕರಿತೀವ್ರಿ. ಓಕೆ ರೀ, ಹಾಗಪ್ಪ ಅಂತಲ್ರಿ ಲೋಕಸಭೆ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಏನ್ರಿ ಜನರಿಂದ ಆಯ್ಕೆ ಆಗಿನಪ್ಪ ಅಂತಲ್ಲ ನೇಮಕ ಆಗೋರಿಗೇನಪ್ಪ ಅಂತಲ್ರಿ ನಾವೇನ್ ಕರಿತೀವ್ರಿ ನಾವ್ರಿ ಲೋಕಸಭೆ ಅಂತ ಕರಿತೀವಿ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ರಾಜ್ಯಸಭೆಗೆ ಅಂತಲ್ಲ ಏನಂತ ಕರಿತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತಾರೆ. ಓಕೆ, ರಾಜ್ಯಸಭೆಗೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತೀವಿ ನಾವು. ಏನ್ರಿ ಇದು ಕೌನ್ಸಿಲ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದ್ರೆ ಸ್ಟೇಟ್ಸ್ ಅಂತ ಕರಿತೀವಿ ನಾವು. ಇದನ್ರಿ ನಿಮ್ಗೆ ಕೇಳ್ತಾನ್ರಿ ಏನ್ ಕೇಳ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವ ಸಂಸತ್ತನ್ನು ಕೌನ್ಸಿಲ್ ಆಫ್ ಸ್ಟೇಟ್ ಎಂದು ಕರೆಯುತ್ತಾರೆ ಅಂತ ಕೇಳ್ತಾನ್ರಿ. ಹಾರಪ್ಪ ಅಂತಲ್ರಿ ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನಪ್ಪ ಅಂತಲ್ಲ ನಾವೆಂತಲ್ಲ ರಾಜ್ಯಸಭೆ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಇದೇ ಲೋಕಸಭೆಗೆ ಏನಪ್ಪಾ ಅಂತಲ್ರಿ ಏನಂತ ಕರಿತಾರಪ್ಪ ಅಂತಲ್ರಿ ಹೌಸ್ ಆಫ್ ಪೀಪಲ್ ಅಂತ ಕರಿತಾರೆ. ಏನಂತ ಕರಿತಾರೆ ಇದನ್ರಿ ಹೌಸ್ ಆಫ್ ಪೀಪಲ್ ಅಂತ ಕರಿತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹೌಸ್ ಆಫ್ ಪೀಪಲ್ ಅಂತ ಕರಿತಾರೆ ಅಂತ ಗೊತ್ತಿರಬೇಕಾಗತ್ರಿ. ಏನ್ ಕರಿತಾರೆ ಇದನ್ರಿ ಹೌಸ್ ಆಫ್ ಪೀಪಲ್ ಅಂತ ಕರಿತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಅಪ್ಪ ಅಂತಲ್ರಿ ಈ ರಾಜ್ಯಸಭೆ ಅಂತಪ್ಪ ಅಂತಲ್ಲ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಆಗಿದೆ ಅಂತ ಕೇಳ್ತಾನ್ರಿ. ಎಷ್ಟನೇ ವಿಧಿಯ ಪ್ರಕಾರ ರಾಜ್ಯಸಭೆ ಅಂತ ನೇಮಕ ಆಗಿದೆ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಗೊತ್ತಿರಬೇಕಾಗತ್ತ 80ನೇ ವಿಧಿಯ ಪ್ರಕಾರ. ಏನಿದ್ರಿ 80ನೇ ವಿಧಿ ಅಂತಂತ ಹೇಳಿ 80ನೇ ವಿಧಿಯ ಪ್ರಕಾರ. ಓಕೆ, 80ನೇ ವಿಧಿಯ ಪ್ರಕಾರ ರಾಜ್ಯಸಭೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ನಮಗೆ ಇಲ್ಲಿ ಲೋಕಸಭೆ ಅನ್ನೋದೇನಪ್ಪಾ ಅಂತಲ್ರಿ ಎಷ್ಟನೇ ವಿಧಿಯ ಪ್ರಕಾರ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ. ಅದೇ ನಾನು ನಿಮಗೆ ಅಂತ ಹೇಳಿದೆ ನಿಮಗೆ ಯಾವ್ದೇನಪ್ಪ ಅಂತ ಕೇಳಿದಾಗ 81ನೇ ವಿಧಿ ಅಂತ ಗೊತ್ತಿರಬೇಕಾಗತ್ತೆ. 81ನೇ ವಿಧಿ ಅಂತ ಹೇಳಿ. ಓಕೆ, ಪ್ರಿಯ ಸ್ನೇಹಿತರೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಪ್ಪ ಅಂತಲ್ರಿ ಈ ರಾಜ್ಯಸಭೆ ಅನ್ನೋದೇನಪ್ಪಾ ಅಂತಲ್ರಿ ಈ ರಾಜ್ಯಸಭೆ ಅಂತಲ್ಲ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ. ರಾಜ್ಯಸಭೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ. ಹಾರಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ ಇದು 1952 ಮೇ ಏನಪ್ಪಾ ಅಂತಲ್ರಿ ಮೇ ಏನಪ್ಪಾ ಅಂತಲ್ಲ 13ನೇ ತಾರೀಕಿಗೆ ಅಂತಲ್ರಿ ಇದು ರಾಜ್ಯಸಭೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ಇಲ್ಲಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ಹಾರಪ್ಪ ಅಂದ್ರೆ ನೆಕ್ಸ್ಟ್ ಲೋಕಸಭೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನ್ರಿ. ಅದನ್ನು ಕೂಡ ಎಕ್ಸಾಮ್ ಲಿಖಿತ ಅಂತ ಗೊತ್ತಿರಬೇಕಾಗತ್ತೆ. ಏನಿದೆ ಲೋಕಸಭೆ ಯಾವ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಂದ್ರೆ ನಮಗೆ ಅಂತಲ್ರಿ 1952
ಏಪ್ರಿಲ್ ಏನಪ್ಪಾ ಅಂತಲ್ರಿ ಏನ್ರಿ ಏಪ್ರಿಲ್ ಏನಪ್ಪಾ ಅಂತಲ್ರಿ 17ನೇ ತಾರೀಕಿಗೆ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಹಾರಪ್ಪ ಅಂತಲ್ರಿ ಈ ರಾಜ್ಯಸಭೆಗೆ ಅಂತಲ್ರಿ ಏನಂತ ಕರಿತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಹಿರಿಯರ ಸದನ ಅಂತ ಕರಿತಾರ್ರಿ. ಹಿರಿಯರ ಸದನ, ಮೇಲ್ಮನೆ ಅಂತ ಕರಿತಾರ್ರಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಚಿಂತಕರ ಚಾವಡಿ ಅಂತ ಕರಿತಾರ ಅಂತ ಗೊತ್ತಿರಬೇಕಾಗತ್ತ. ನಾನು ಬಾಯಿಲಿ ಏನ್ ಹೇಳ್ತಾ ಇದೀನಿ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ ಎಸ್, ಹಾಗಪ್ಪ ಅಂತಲ್ರಿ ಇಲ್ಲಿ ಲೋಕಸಭೆಗೆ ಏನ್ ಕರಿತಾರಪ್ಪ ಅಂತ ಕೇಳಿದಾಗ ಏನ್ರಿ ಕೆಳಮನೆ ಅಂತ ಕರಿತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಲೋಕಸಭೆ ಏನಪ್ಪಾ ಅಂತಲ್ಲ ನಮ್ಗೆ ಅಂತಲ್ರಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ಲ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 250 ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಇದು ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 250 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಲೋಕಸಭೆಯ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ ನಮಗ. ಲೋಕಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ ಇಲ್ಲೇನಪ್ಪಾ ಅಂತಲ್ರಿ 500 ಏನಪ್ಪಾ ಅಂದ್ರ 52 ಏನಪ್ಪಾ ಅಂತಲ್ರಿ ಗರಿಷ್ಠ ಅಂತಂತೇರಿ ಗರಿಷ್ಠ ಸಂಖ್ಯೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ರಾಜ್ಯಸಭೆ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಗರಿಷ್ಠ ಸಂಖ್ಯೆ ಅಂತ ಗೊತ್ತಿರ. ಪ್ರಸ್ತುತ ಏನಪ್ಪಾ ಅಂತಲ್ರಿ ರಾಜ್ಯಸಭೆಯಲ್ಲಿಪ್ಪ ಅಂತಲ್ರಿ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ ಬಹಳ ಇಂಪಾರ್ಟೆಂಟ್ ರೀ. ಪ್ರಸ್ತುತ ಎಂತಲಪ್ಪ ಅಂತಲ್ಲ ರಾಜ್ಯಸಭೆಯಲ್ಲಿ ಅಂದ್ರೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 743 ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿದ್ರಿ 245 ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ 245 ಅಂತ ಸದಸ್ಯರ ಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಲೋಕಸಭೆಯಲ್ಲಿ ಅಂತಲ್ಲ ಪ್ರಸ್ತುತ ಎಂತಪ್ಪ ಅಂದ್ರೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ ಲೋಕಸಭೆಯಲ್ಲಿ ಅಂತಲ್ಲ ಪ್ರಸ್ತುತ ಎಂತಲ್ಲ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 543 ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿದ್ರಿ 543 ಜನ ಏನಪ್ಪಾ ಅಂತಲ್ಲ ಲೋಕಸಭೆ ಅಂತಲ್ಲ ಪ್ರಸ್ತುತ ಏನಪ್ಪಾ ಅಂತಲ್ಲ ಸದಸ್ಯರ ಸಂಖ್ಯೆ ಅಂತ ಗೊತ್ತಿರಬೇಕಾಗತ್ತೆ. ಪ್ರಸ್ತುತ ಸದಸ್ಯರ ಸಂಖ್ಯೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿರಪ್ಪ ಅಂತಲ್ರಿ ಇಲ್ಲಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಇಲ್ಲಿ ರಾಜ್ಯಸಭೆಗೆ ಅಂತ ಬಂದ ರಾಷ್ಟ್ರಪತಿಯವರೆಂತಲ ಎಷ್ಟು ಜನರನ್ನೆಂತಲ ನೇಮಕ ಮಾಡ್ತಾ ಅಂತ ಕೇಳ್ತಾನ್ರಿ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಎಷ್ಟು ಜನ ಅಂತಲ ನೇಮಕ ಮಾಡ್ತಾರ ಅಂತ ಕೇಳ್ತಾನ್ರಿ. ಹಾಗಪ್ಪ ಅಂತ ಗೊತ್ತಿರಬೇಕು 12 ಜನ ಏನಪ್ಪಾ ಅಂತಲ್ರಿ ನಾಮ ನಿರ್ದೇಶನ ಮಾಡ್ತಾರ ಅಂತ ಗೊತ್ತಿರ್ಬೇಕಾಗತ್ತ. 12 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ. ಹಾಗಪ್ಪ ಅಂತಲ್ರಿ ನಮಗೆ ಮನೆ 545 PS ಅಲ್ಲಿ ಕೂಡ ಏನಪ್ಪಾ ಕೇಳಿದಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಮರಿಬಾರ್ದು 12 ಜನ ಏನಪ್ಪಾ ಅಂತಲ್ರಿ ರಾಷ್ಟ್ರಪತಿಯವರು ಏನಪ್ಪಾ ಅಂತಲ್ರಿ ನಾಮ ನಿರ್ದೇಶನ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಎಷ್ಟನೇ ವಿಧಿಯ ಪ್ರಕಾರ ನಾಮ ನಿರ್ದೇಶನ ಮಾಡ್ತಾರಂತ ಕೇಳ್ತಾನ್ರ ಮಗ. ಹಾಗಪ್ಪ ಅಂತಲ್ರಿ ಇಲ್ಲಿ 80ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಲ್ರಿ ನಾಮ ನಿರ್ದೇಶನ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಎಲ್ಲಿಂದ ತೆಗಿತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂದ್ರ ಸಮಾಜ ಸೇವಕರು ಅಂತಂತೇಳಿ, ಕ್ರೀಡಾ ಕ್ಷೇತ್ರದಿಂದ ಅಂತಂತೇಳಿ, ಒಳ್ಳೆ ಒಳ್ಳೆ ಸಾಹಿತ್ಯಗಳು ಅಂತಂತೇಳಿ ಇಂಥವ್ರು ಏನಪ್ಪಾ ಅಂತಲ್ರಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ಲ 12 ಜನ ಏನಪ್ಪಾ ಅಂತಲ್ಲ ನಾಮ ನಿರ್ದೇಶನ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಬಂದ್ರ ಲೋಕಸಭೆಗೆ ಏನಪ್ಪಾ ಅಂತಲ್ರಿ ಇಲ್ಲಿ ಲೋಕಸಭೆಗೆ ಅಂತಲ್ಲ ಎಷ್ಟು ಜನ ಏನಪ್ಪಾ ಅಂದ್ರೆ ನಾಮ ನಿರ್ದೇಶನ ಮಾಡ್ತಿದ್ರು ರಾಷ್ಟ್ರಪತಿಯವರು ಅಂತ ಕೇಳಿದಾಗ ಅಂತಲ್ರಿ 2 ನಾಮ ನಿರ್ದೇಶನ ಮಾಡ್ತಾ ಇದ್ರು ಅಂತ ಗೊತ್ತಿರಬೇಕಾಗತ್ತೆ. 2 ಏನಪ್ಪಾ ಅಂತಲ್ರಿ 2 ಜನ ಏನಪ್ಪಾ ಅಂತಲ್ರಿ ಯಾರಪ್ಪ ಅಂತ ಕೇಳಿದಾಗ ಆಂಗ್ಲೋ ಇಂಡಿಯನ್ ಅಂತ ಗೊತ್ತಿರಬೇಕಾಗತ್ತೆ. ಯಾರು ಇವರು ಆಂಗ್ಲೋ ಇಂಡಿಯನ್ ಅಂತ ಗೊತ್ತಿರಬೇಕಾಗತ್ತೆ. 2 ಏನಪ್ಪಾ ಅಂದ್ರೆ ನಾಮ ನಿರ್ದೇಶನ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಎಷ್ಟನೇ ವಿಧಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಿದ್ರು ಅಂತ ಕೇಳಿದಾಗ ಅಂತಲ್ರಿ ನಿಮಗ್ ಗೊತ್ತಿರಬೇಕಾಗತ್ತೆ 331ನೇ ವಿಧಿಯ ಪ್ರಕಾರ ಅಂತೇಳಿ. ಏನಿದ್ರಿ 331ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಲ್ರಿ ನಮಗೆ 2 ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಅಂತಲ್ರಿ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಲ್ರಿ ಇತ್ತೀಚೆಗೆ ಏನಪ್ಪಾ ಅಂತಲ್ರಿ 104ನೇ ತಿದ್ದುಪಡಿ ಮಾಡಿ 2 ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂತಲ್ರಿ ರದ್ದುಪಡಿಸಲಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಅರ್ಥ ಐತ್ರಿ. ಹಾಗಂದ್ರೆ ಲೋಕಸಭೆ ಅಂತಲ್ಲ 2 ಆಂಗ್ಲೋ ಇಂಡಿಯನ್ ಏನಪ್ಪಾ ಅಂದ್ರ ಅವರು ಕೂಡ ಅಂತಲ್ಲ ರಾಷ್ಟ್ರಪತಿಯವರು ನೇಮಕ ಮಾಡ್ತಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ಲ 104ನೇ ತಿದ್ದುಪಡಿ ಮಾಡಿ 104ನೇ ತಿದ್ದುಪಡಿ ಮಾಡಿ ಏನಪ್ಪಾ ಅಂತಲ್ರಿ 2 ಆಂಗ್ಲೋ ಇಂಡಿಯನ್ ಏನಪ್ಪಾ ರದ್ದುಪಡಿಸಿದ್ರು. ನೋಡ್ರಿ ರದ್ದುಪಡಿಸಿದ್ರು ಕೂಡ ಏನಪ್ಪಾ ಅಂತಲ್ಲ ನಮ್ಮ ಎಕ್ಸಾಮ್ ದಲ್ಲಿ ಕೇಳ್ತಾ ಹೋಗ್ತಾ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಹಾಗಪ್ಪ ಅಂತಲ್ರಿ ನಂತರ ಮತ್ತೆ ಏನ್ ಕೇಳ್ತಾನ್ರಿ ಅಂತ ಕೇಳಿದಾಗ ಅಂತಲ್ರಿ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನ್ರಿ. ಏನ್ರಿ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನ್ರಿ. ಹಾಗಪ್ಪ ರಾಜ್ಯಸಭೆ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 6 ವರ್ಷ ಅಂತ ಗೊತ್ತಿರಬೇಕಾಗತ್ತ. ಯಾವ್ದ್ರಿ 6 ವರ್ಷ ಏನಪ್ಪಾ ಅಂತಲ್ರಿ ಅಧಿಕಾರಾವಧಿ ಅಂತ ಗೊತ್ತಿರಬೇಕಾಗತ್ತೆ.
ಅದೇ ತರ ಏನಪ್ಪಾ ಅಂದ್ರ ಲೋಕಸಭೆಯಲ್ಲಿ ಅಂತ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನ್ರ ಮಗ. ಯಾವ್ದ್ರಿ ಲೋಕಸಭೆಯಲ್ಲಿ ಅಧಿಕಾರಾವಧಿ ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ 5 ವರ್ಷ ಅಂತ ಗೊತ್ತಿರ್ಬೇಕಾಗತ್ತೆ. ಏನಿದ್ರಿ ಅಧಿಕಾರಾವಧಿ 5 ವರ್ಷ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಅಂತಲ್ರಿ ಯಾವಪ್ಪ ಅಂತ ಕೇಳಿದಾಗ ನಮಗೆ 5 ವರ್ಷ ಅಧಿಕಾರಾವಧಿ ಅಂತಲ್ಲ ಯಾವ ವಿಧಿ ತಿಳಿಸ್ತಾವ ಅಂತ ಕೇಳಿದಾಗ ಅಂತಲ್ರಿ 83ನೇ ವಿಧಿ ತಿಳಿಸ್ತಾವ ಅಂತ ಗೊತ್ತಿರ್ಬೇಕಾಗತ್ರಿ. ಸಂವಿಧಾನದ 83ನೇ ವಿಧಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಅಧಿಕಾರಾವಧಿಗಳ ಬಗ್ಗೆ ತಿಳಿಸ್ತಾವ ಅಂತ ಗೊತ್ತಿರ್ಬೇಕಾಗತ್ರಿ. ಹಾಗಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇವ್ರು ಏನಪ್ಪಾ ಅಂತಲ್ಲ ರಾಜ್ಯಸಭೆಗೆ ಅಂತಲ್ಲ ಆಯ್ಕೆ ಆಗ್ಬೇಕಾಗಿತ್ತಪ್ಪ ಅಂತಲ್ರಿ ಅವರಿಗೆ ಎಷ್ಟು ವಯಸ್ಸಾಗಿರ್ಬೇಕು ಅಂತ ಕೇಳ್ತಾನ್ರಿ. ರಾಜ್ಯಸಭೆಗೆ ಎಷ್ಟು ವಯಸ್ಸಾಗಿರ್ಬೇಕು ರಾಜ್ಯಸಭೆಗೆ ಆಯ್ಕೆ ಆಗ್ಲಿಕ್ಕೆ ಅಂತ ಕೇಳಿದಾಗ ಅಂತಲ್ರಿ 30 ವರ್ಷ ಅಂತ ಗೊತ್ತಿರ್ಬೇಕಾಗ ವಯಸ್ಸು ಎಷ್ಟ್ರಿ 30 ವರ್ಷ ಅಂತ ಗೊತ್ತಿರ್ಬೇಕಾಗತ್ರಿ ವಯಸ್ಸು. ಹಾಗಪ್ಪ ಅಂದ್ರ ಲೋಕಸಭೆಗೆ ಏನಪ್ಪಾ ಅಂದ್ರ ನೇಮಕ ಆಗ್ಲಿಕ್ಕೆ ಅಂತಲ್ಲ ಎಷ್ಟು ವಯಸ್ಸು ಬೇಕಾಗತ್ತ ಅಂತ ಕೇಳ್ತಾನ್ರಿ. ಹಾಗಪ್ಪ ಅಂತ ನಮ್ಗೆ ಗೊತ್ತಿರ್ಬೇಕ್ರಿ ಬಹಳ ಇಂಪಾರ್ಟೆಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ಲೋಕಸಭೆಗೆ ಏನಪ್ಪಾ ಅಂತ ಎಷ್ಟು ಏನಪ್ಪಾ ವಯಸ್ಸಾಗಿರ್ಪ ಅಂತ ಕೇಳಿದಾಗ ಅಂತಲ್ರಿ 25 ವರ್ಷ ಏನಪ್ಪಾ ಅಂತಲ್ರಿ ವಯಸ್ಸಾಗಿರ್ಬೇಕು ಅಂತ ಹೇಳ್ತಾವ್ರಿ. ಓಕೆ ರೀ. ಹಾಗಪ್ಪ ಅಂದ್ರೆ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಗೊತ್ತಿರ್ಬೇಕಾಗತ್ತೆ ನಮಗೇನಪ್ಪಾ ಅಂತಲ್ಲ ಇಲ್ಲಿ 30 ವರ್ಷ ಅಂತಂತೇಳಿ ಲೋಕಸಭೆಗೆ ಏನಪ್ಪಾ ಅಂತಲ್ಲ ನಿಲ್ಬೇಕಾಗಿತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನ್ಲ 25 ವರ್ಷ ಅಂತೇಳಿ. ಓಕೆ ರೀ. ಹಾಗಪ್ಪ ಅಂತಲ್ರಿ ಇಲ್ಲಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ಕರ್ನಾಟಕದಿಂದ ಅಂತಲ್ಲ ಎಷ್ಟು ಜನ ಆಯ್ಕೆ ಆಗ್ತಾರಂತ ಗೊತ್ತಿರ್ಬೇಕಾಗತ್ತೆ. ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ 12 ಜನ ಆಯ್ಕೆ ಆಗ್ತಾರಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ 12 ಜನ ಆಯ್ಕೆ ಆಕಾರ ಅಂತ ಗೊತ್ತಿರ್ಬೇಕಾಗತ್ತ. ಎಲ್ಲಿಂದ್ರಿ ಇವರು ಕರ್ನಾಟಕದಿಂದ ರಾಜ್ಯಸಭೆಗೆ 12 ಜನ ಆಯ್ಕೆ ಆಕಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಈ 12 ಜನ ಎಲ್ಲಿಂದ ಆಯ್ಕೆ ಆಗ್ತಾರ ಅದು ಗೊತ್ತಿರ್ಬೇಕಾಗ ರಾಜ್ಯಸಭೆಗೆ 12 ಜನ ಇವರು ಕರ್ನಾಟಕದಿಂದ ಎಲ್ಲಿಂದ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ ಇಲ್ಲಿ ಸಂವಿಧಾನ ಏನಪ್ಪಾ ಅಂದ್ರ ಯಾವ್ದಪ್ಪ ಅಂತ ಕೇಳಿದಾಗ ವಿಧಾನಸಭೆಯಲ್ಲಿ ಏನಪ್ಪಾ ಅಂತಲ್ಲ ಚುನಾಯಿತ ಸದಸ್ಯರು ಏನ್ರಿ ವಿಧಾನಸಭೆಯಲ್ಲಿ ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ 12 ಜನ ಏನಪ್ಪಾ ಅಂದ್ರೆ ರಾಜ್ಯಸಭೆಗೆ ಏನಪ್ಪಾ ಅಂದ್ರೆ ಆಯ್ಕೆ ಆಗ್ತಾರಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಲೋಕಸಭೆಗೆ ಅಂತಲ್ಲ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರಂತ ಕೇಳ್ತಾನ್ರಿ. ಏನ್ರಿ ಲೋಕಸಭೆಗೆ ಏನಪ್ಪಾ ಅಂತಲ್ರಿ ಕರ್ನಾಟಕದಿಂದ ಏನಪ್ಪಾ ಅಂತಲ್ರಿ ಲೋಕಸಭೆಗೆ ಅಂತಲ್ಲ ಕರ್ನಾಟಕದಿಂದ ಏನಪ್ಪಾ ಅಂದ್ರೆ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರ್ಬೇಕಾಗತ್ತೆ ನಮಗೆ 28 ಜನ ಅಂತಂತೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರ್ಬೇಕಾಗತ್ರಿ. ಏನ್ರಿ ಕರ್ನಾಟಕದಿಂದ ಲೋಕಸಭೆಗೆ ಅಂತಲ್ಲ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ 28 ಜನ. ರಾಜ್ಯಸಭೆಗೆ ಅಂತಲ್ಲ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ 12 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ಯಾರೇನಪ್ಪಾ ಅಂತ ಇದಕ್ಕೆ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತ ಉಪರಾಷ್ಟ್ರಪತಿ ಅಂತ ಗೊತ್ತಿರ್ಬೇಕಾಗತ್ತೆ. ಯಾರೇ ರಾಜ್ಯಸಭೆಗೆ ಅಂತಲ್ಲ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂತ ಕೇಳಿದಾಗ ಉಪರಾಷ್ಟ್ರಪತಿ ಅಂತ ಗೊತ್ತಿರ್ಬೇಕಾಗತ್ರಿ. ಯಾರಿವ್ರು ಉಪರಾಷ್ಟ್ರಪತಿ. ಓಕೆರಿ ಉಪರಾಷ್ಟ್ರಪತಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ನಮಗೆ ಲೋಕಸಭೆ ಏನಪ್ಪಾ ಅಂತಲ್ರಿ ಲೋಕಸಭೆಗೆ ಅಂತಲೇ ಇವರು 25 ಲೋಕಸಭೆಗೆ ಅಂತಲೇ 28 ಜನ ಆಯ್ಕೆ ಆಕಾರಲ್ರಿ. ಹಾಗಪ್ಪ ಅಂದ್ರೆ ಈ 28 ಜನರು ಏನಪ್ಪಾ ಅಂತಲ್ರಿ SC ದವ್ರು ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಎಷ್ಟು ಜನ ಆಯ್ಕೆ ಆಗ್ತಾರ ಅಂತ ಕೇಳ್ತಾನ್ರಿ. ಏನ್ರಿ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಲೋಕಸಭೆಗೆ ಅಂತಲ್ಲ 28 ಜನರಲ್ಲಿ ಅಂತಲ್ಲ SC ದವ್ರು ಎಷ್ಟು ಜನ ಆಯ್ಕೆ ಆಗ್ತಾರ ಅಂತ ಕೇಳ್ತಾನ್ರಿ ನಮಗೆ ಅಂತಲ್ರಿ ಪ್ರಮುಖವಾಗಿರಪ್ಪ ಅಂತ ನಮಗೆ ಅಂತಲ್ಲ ಯಾವ್ದೋ SC ದವ್ರು ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಲ್ರಿ ನಮಗೆ SC ದವ್ರು ಎಷ್ಟು ಜನ ಆಯ್ಕೆ ಅಂತ ಕೇಳಿದಾಗ 5 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ST ದವ್ರು ಎಷ್ಟು ಜನ ಆಗ್ತಾರ ಅಂತ ಕೇಳ್ತಾನ್ರಿ. ಯಾವ್ದಿದ್ರಿ SC ಇವರು SC ಅಂತೇಳಿ ಶೆಡ್ಯೂಲ್ ಕಾಸ್ಟ್ ಅಂತೇಳಿ. ಹಾಗಪ್ಪ ಅಂತಲ್ರಿ ಎಷ್ಟಪ್ಪ ಅಂತಲ್ಲ ನಮಗೆ ಅಂತಲ್ರಿ ST ದವ್ರು ಏನಪ್ಪಾ ಅಂತಲ್ಲ ಲೋಕಸಭೆಗೆ ಅಂತಲ್ಲ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ 2 ಅಂತ ಗೊತ್ತಿರ್ಬೇಕಾಗತ್ರಿ. ಓಕೆ ರೀ 2 ಅಂತಂತೇಳಿ ST ದವ್ರು ಅಂತೇಳಿ. ಓಕೆ ST ಅಂದ್ರೆ ಏನ್ರಿ ಶೆಡ್ಯೂಲ್ ಟ್ರೈಬಲ್ಸ್ ಅಂತೇಳಿ. ಓಕೆ ರೀ ಹಾಗಪ್ಪ ಅಂತ ನೋಡ್ರಿ ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ 28 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ರಿ 28 ಜನ ಕರ್ನಾಟಕದಿಂದ ಲೋಕಸಭೆಗೆ. ಆದ್ರೆ SC ದವ್ರು ಎಷ್ಟು ಜನ ಅಂತ ಕೇಳಿದಾಗ 5 ಜನ ಅಂತಂತೇಳಿ. ನೆಕ್ಸ್ಟ್ ಯಾವಪ್ಪ ಅಂತಲ್ರಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ST ದವ್ರು ಎಷ್ಟು ಜನ ಅಂತಪ್ಪ ಅಂತ ಕೇಳಿದಾಗ 2 ಆಗ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಇಲ್ಲಿ ರಾಜ್ಯಸಭೆಯಲ್ಲಿ ಏನಪ್ಪಾ ಅಂತಲ್ಲ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಬರುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತ. ಬಜೆಟ್ ಏನಪ್ಪಾ ಅಂತಲ್ರಿ
ಈ ರಾಜ್ಯಸಭೆಯಲ್ಲಿ ಅಂದ್ರೆ 14 ದಿನಗಳವರೆಗೆ ಮಾತ್ರ ಏನಪ್ಪಾ ಅಂತ ತಮ್ಮಲ್ಲಿ ಇಟ್ಟುಕೊಳ್ಳುವಂತ ಅಧಿಕಾರ ಇದೆ ಅಂತ ಗೊತ್ತಿರಬೇಕಾಗತ್ತೆ. 14 ದಿನದ ಮೇಲೆ ಅವ್ರು ಕಳಿಸಿದ್ರು ಸರಿ, ಕಳಿಸಿಲ್ಲ ಅಂದ್ರು ಸರಿ, ಅವ್ರೇನಪ್ಪಾ ಅಂದ್ರೆ ಆ ಮಸೂದೆ ಪಾಸ್ ಆಗಿರ್ತದಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ. ಬಜೆಟ್ ಎಲ್ಲಿ ಮಂಡನೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ, ಲೋಕಸಭೆಯಲ್ಲಿ ಬಜೆಟ್ ಮಂಡನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಕೇಳ್ತಾ ಹೋಗ್ತಾನ್ರಿ ಏನ್ರಿ ಹಾಗಪ್ಪ ಬಜೆಟ್ ಏನಪ್ಪಾ ಅಂತ ಯಾವ ಸಂಸತ್ತಿನಲ್ಲಪ್ಪ ಅಂದ್ರ ಏನಂತಲ್ಲ ಮಂಡನೆ ಮಾಡ್ತಾರ ಅಂತ ಕೇಳಿದಾಗ ಅಂತಲ್ರಿ, ಲೋಕಸಭೆಯಲ್ಲಿ ಮಾತ್ರ ಅಂತ ಹೇಳ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ, ಲೋಕಸಭೆಯಲ್ಲಿ ಬಜೆಟ್ ಏನಪ್ಪಾ ಅಂತಲ್ಲ ಎಲ್ಲಿ ಮಂಡನೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಬಜೆಟ್ ಅಂತೇಳಿ, ಬಜೆಟ್ ಅನ್ನಪ್ಪ ಅಂತಲ್ರಿ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಎಷ್ಟನೇ ವಿಧಿಯ ಪ್ರಕಾರ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ, ಇಲ್ಲಿ ಗೊತ್ತಿರಬೇಕಾಗತ್ತೆ 312ನೇ ವಿಧಿಯ ಪ್ರಕಾರ ಏನಪ್ಪಾ ಅಂದ್ರ ಬಜೆಟ್ ಮಂಡನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಏನ್ರಿ ಆಯವ್ಯಯ ಅಂತಂದೇಳಿ ವರ್ಷಕ್ಕೊಮ್ಮೆ ಅಂತ ಬಜೆಟ್ ಮಂಡನೆ ಮಾಡ್ತೀವಲ್ರಿ. ಹಾಗಪ್ಪ ಅಂತಲ್ರಿ ಇಲ್ಲಿ ಲೋಕಸಭೆ ಅಂತ ರಾಜ್ಯಸಭೆಯಲ್ಲಿ ಅಂದ್ರ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಅಂತ ಬರುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಓಕೆರಿ. ರಾಜ್ಯಸಭೆಯಲ್ಲಿ ಅಂತಲ್ರಿ, ರಾಜ್ಯಸಭೆಯಲ್ಲಿ 14 ದಿನಗಳವರೆಗೆ ಏನಪ್ಪಾ ಅಂತ 14 ದಿನಗಳವರೆಗೆ 14 ದಿನಗಳವರೆಗೆ ಏನಪ್ಪಾ ಅಂತಲ್ರಿ ತಮ್ಮಲ್ಲಿ ಇಟ್ಟುಕೊಳ್ಳುವಂತ ಅಧಿಕಾರ ಇದೆ ಅಂತ ಗೊತ್ತಿರಬೇಕಾಗತ್ತೆ. ತಮ್ಮಲ್ಲಿ ಇಟ್ಟುಕೊಳ್ಳುವಂತ ಅಧಿಕಾರ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತ ಗೊತ್ತಿರಬೇಕು, ಬಜೆಟ್ ಅಂತ ಗೊತ್ತಿರಬೇಕಾಗತ್ತೆ. ಬಜೆಟ್ ಏನಪ್ಪಾ ಅಂದ್ರೆ 312ನೇ ವಿಧಿ ಪ್ರಕಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ರಾಜ್ಯಸಭೆಯಲ್ಲಿ ಅಂತಂದ್ರೆ ನಮಗೆ ಅಂತಲ್ರಿ ಇದು ಒಂದು ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ರಾಜ್ಯಸಭೆ ಏನ್ರಿದ್ರಿ, ಇದು ಒಂದು ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಇದ್ರಿ, ರಾಜ್ಯಸಭೆ ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಇಲ್ಲಿ ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಇಲ್ಲಿ ಏನಪ್ಪಾ ಅಂದ್ರ ಇದು ಲೋಕಸಭೆ ಏನಪ್ಪಾ ಅಂತಂದ್ರೆ ನಮ್ಗೆ ಅಂತಲ್ರಿ ಏನ್ರಿ ಖಾಯಂ ಸದನ ಅಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿದ್ರಿ ಲೋಕಸಭೆ ಖಾಯಂ ಸದನ ಅಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಯಾಕಪ್ಪ ಅಂತಲ್ಲ ಲೋಕಸಭೆ ಏನಪ್ಪಾ ಅಂತಲ್ಲ ಪ್ರತಿ 5 ವರ್ಷಕ್ಕೊಮ್ಮೆ ಆಗ್ತಾರೆ ಅಂತಂದ್ರೆ ಕಂಪ್ಲೀಟ್ ಏನಪ್ಪಾ ಅಂತಲ್ಲ ವಿಸರ್ಜನೆ ಆಗ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಯಾರ್ರಿ ಲೋಕಸಭೆ ಸ್ಪೀಕರ್ ಅನ್ನ ಹೊರತುಪಡಿಸಿ ಎಲ್ಲಾರು ಏನಪ್ಪಾ ಅಂತಲ್ರಿ ಲೋಕಸಭೆ ಏನಂತಲ್ಲ ವಿಸರ್ಜನೆ ಮಾಡಬಹುದು. ಓಕೆ ರೀ. ಹಾಗಪ್ಪ ಅಂತಲ್ಲ ನಮ್ಗೆ ಅಂತಲ್ರಿ ಇದು ಖಾಯಂ ಸದನ ಅಂತ ಗೊತ್ತಿರಬೇಕಾಗತ್ತೆ. ಯಾಕೆ ಇದು ಖಾಯಂ ಸದನ ಆಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ ಪ್ರತಿ ಏನಪ್ಪಾ ಅಂದ್ರೆ 2 ವರ್ಷಕ್ಕೊಮ್ಮೆ ಅಂತಲ್ಲ ಚುನಾವಣೆ ನಡೀತದ ಅಂತ ಗೊತ್ತಿರಬೇಕಾಗತ್ತ. ಓಕೆ ರೀ. ರಾಜ್ಯಸಭೆ ಒಳಗಪ್ಪ ಅಂದ್ರೆ ಎಷ್ಟು ವರ್ಷಕ್ಕೊಮ್ಮೆ ಚುನಾವಣೆ ನಡೀತದಪ್ಪ ಅಂತ ಕೇಳಿದಾಗ ಇಲ್ಲಿ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಇನ್ನ ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೀತದ ಅಂತ ಗೊತ್ತಿರಬೇಕಾಗತ್ತ. ಪ್ರತಿ ಏನಪ್ಪಾ ಅಂತಲ್ರಿ ಪ್ರತಿ 2 ವರ್ಷಕ್ಕೊಮ್ಮೆ ಅಂತಲ್ಲ ಚುನಾವಣೆ ನಡೀತದ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರ ಪ್ರತಿ 2 ವರ್ಷಕ್ಕೊಮ್ಮೆ ಯಾಕೆ ನಡೀತಪ್ಪ ಅಂತಲ್ರಿ 1/3 ಭಾಗ ಏನಪ್ಪಾ ಅಂತಲ್ರಿ ಏನಾಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ವಿಸರ್ಜನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಏನ್ರಿದ್ರಿ 1/3 ಭಾಗ ವಿಸರ್ಜನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ಓಕೆ ಇದ್ರಿ ಎಷ್ಟಿದ್ರಿ 1/3 ಭಾಗ ಅಂತಲ್ಲ ಪ್ರತಿ 2 ವರ್ಷಕ್ಕೊಮ್ಮೆ ಅಂತಲ್ಲ ವಿಸರ್ಜನೆ ಮಾಡ್ತಾರಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ನಮಗೆ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ 1/3 ಭಾಗ ಅಂತಲ್ಲ ವಿಸರ್ಜನೆ ಆಗ್ತಾರ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ವಿಧಾನಸಭೆ ಏನಪ್ಪಾ ಅಂದ್ರೆ ರಾಜ್ಯ ಲೋಕಸಭೆ ಏನಪ್ಪಾ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ಲ ಎಷ್ಟು 543 ಜನ ಏನಪ್ಪಾ ಅಂತಲ್ಲ ವಿಸರ್ಜನೆ ಆಗ್ತಾರಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಏನ್ ಗೊತ್ತಿರ್ಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮತ್ತೇನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ರಾಜ್ಯಸಭೆ ಏನಪ್ಪಾ ಅಂತಲ್ಲ ನಮ್ಗೆ ಅಂತಲ್ರಿ ರಾಜ್ಯಸಭೆಗೆ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ರಾಜ್ಯಸಭಾ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ಲ UPSC ಅಂತೇಳಿ. ಓಕೆ ರೀ. UPSC ಅನ್ನೋದೇನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಎಂತಲ್ಲ UPSC ಏನಪ್ಪಾ ಅಂತ ಸ್ಥಾಪನೆ ಮಾಡೋದು ಯಾರಪ್ಪ ಅಂತ ಕೇಳಿದಾಗ ರಾಜ್ಯಸಭೆ ಅಂತಾರೆ. ಏನು ಕುಂದ ಕೊರತೆ ಏನಪ್ಪಾ ಅಂತಲ್ಲಿ ಮಾಡ್ತಾರಪ್ಪ ಅಂತ ಕೇಳಿದಾಗ ಯಾವ್ದಪ್ಪ ಅಂದ್ರೆ UPSC ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. UPSC ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಖಿಲ ಭಾರತ ಸೇವೆ ಅಂತ ಕರೀತಾರ್ರಿ. ಓಕೆ ರೀ. ಅಖಿಲ ಭಾರತ ಸೇವೆ ಅಂತೇಳಿ. ಓಕೆ ರೀ. ಹಾಗಪ್ಪ ಅಂತಲ್ಲ UPSC ಅಂತಂದ್ರೆ ಎಷ್ಟನೇ ವಿಧಿಯ ಪ್ರಕಾರ ಅಂತ ಕೇಳಿದಾಗ ಅಂತಲ್ರಿ 315ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಲ್ರಿ ಏನಪ್ಪಾ ಅಂತ ಸ್ಥಾಪನೆ ಮಾಡುವಂತ ಅಧಿಕಾರ ಯಾರಿಗಿದೆ ಅಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನಪ್ಪಾ ಅಂತಲ್ರಿ ರಾಜ್ಯಸಭೆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಯಾವ್ದು ಇಲ್ಲಿ ಅಂತಲ್ಲ ಲೋಕಸಭೆ ಒಳಗಪ್ಪ ಅಂತಲ್ಲ ಬಜೆಟ್ ಮಂಡನೆ ಮಾಡ್ತಾರ ಅಂತ ಗೊತ್ತೈತಪ್ರಿ. ಯಾರು ಅಂದ್ರೆ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಅಂತಲ್ಲ UPSC ಅಂದ್ರೆ ಏನ್ರಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಗೊತ್ತಿರಬೇಕಾಗತ್ತೆ.
ಓಕೆ ರೀ ಹಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಎಂತಲ್ಲ ಮತ್ತೇನ್ ಗೊತ್ತಿರ್ಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಲೋಕಸಭೆ ಏನಪ್ಪಾ ಅಂತಲ್ರಿ ಲೋಕಸಭೆ ಏನಪ್ಪಾ ಅಂತಲ್ರಿ ಅತಿ ಹೆಚ್ಚನಪ್ಪ ಅಂತಲ್ಲ ಯಾವ ರಾಜ್ಯದಿಂದ ನೇಮಕ ಆಕಾರ ಅಂತ ಕೇಳ್ತಾನ್ರಿ. ಲೋಕಸಭೆ ಅಂತಲ್ಲ ಅತಿ ಹೆಚ್ಚಂತಲ್ಲ ಯಾವ ರಾಜ್ಯದಿಂದಪ್ಪ ಅಂತಲ್ರಿ ನೇಮಕ ಆಕಾರ ಅಂತ ಕೇಳಿದಾಗ ಅಂತಲ್ರಿ ಉತ್ತರ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ಅಂತಲ್ಲ ನೇಮಕ ಆಕಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾರಪ್ಪ ಅಂದ್ರೆ ರಾಜ್ಯಸಭೆಗೆ ಏನಪ್ಪಾ ಅಂತಲ್ಲ ಅತಿ ಹೆಚ್ಚು ಅಂತಲ್ಲ ಯಾವ ರಾಜ್ಯದಿಂದ ಆಯ್ಕೆ ಆಕಾರ ಅಂತ ಕೇಳ್ತಾನ್ರಿ. ಹಾರಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಕೂಡ ಏನಪ್ಪಾ ಅಂತಲ್ಲ ಉತ್ತರ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಉತ್ತರ ಪ್ರದೇಶ ಅಂತೇಳಿ. ಓಕೆ ಉತ್ತರ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಲೋಕಸಭೆಯಲ್ಲಿ ಅಂದ್ರೆ ಕೇಳಿದ್ರೆ ಉತ್ತರ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಹಾರಪ್ಪ ಅಂತಲ್ರಿ ನಮಗೇನಪ್ಪಾ ಅಂತಲ್ರಿ ಅತಿ ಹೆಚ್ಚನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಅತಿ ಹೆಚ್ಚನಪ್ಪಾ ಅಂತಲ್ರಿ ಪರಿಶಿಷ್ಟ ಜಾತಿ ಅಂತ ಹೇಳಿ ಯಾವ್ದ್ರಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಏನಪ್ಪಾ ಅಂದ್ರೆ ಯಾವ ರಾಜ್ಯದಿಂದ ಏನಪ್ಪಾ ಅಂದ್ರೆ ನೇಮಕ ಆಕಾರ ಅಂತ ಕೇಳಿದಾಗ ಅಂತಲ್ರಿ ಮಧ್ಯಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಏನಿದ್ರಿ ಪರಿಶಿಷ್ಟ ಜಾತಿ ಅಂದ್ರಪ್ಪ ಅಂತ ಎಸ್.ಟಿ ಅಂತ ಹೇಳ್ತಾ ಅಂತಲ್ರಿ ಎಲ್ಲಿಪ್ಪ ಅಂತ ಕೇಳಿದಾಗ ಮಧ್ಯಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತ. ಓಕೆ ಮಧ್ಯಪ್ರದೇಶದಿಂದ ಏನಪ್ಪಾ ಅಂತ ಏನ್ಲ ಆಯ್ಕೆ ಆಕಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಈ ಲೋಕಸಭೆಗೆ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಲೋಕಸಭೆಗೆ ಏನಪ್ಪಾ ಅಂತಲ್ರಿ SC ಅಂತ ಹೇಳಿ ಶೆಡ್ಯೂಲ್ ಕಾಸ್ಟ್ ಅಂತ ಕರಿತೀವಿ ನಾವು. ಶೆಡ್ಯೂಲ್ ಕಾಸ್ಟ್ ಏನಪ್ಪಾ ಅಂತಂದ್ರೆ SC ಎಷ್ಟು ಜನ ನೇಮಕ ಆತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನೋಡ್ರಿ ಲೋಕಸಭೆಗೆ ಅಂತಲ್ಲ SC ದವರು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತೀರಿ ಎಷ್ಟು ಜನ ನೇಮಕ ಆತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ SC ದವರು ಏನಪ್ಪಾ ಅಂತಲ್ರಿ ಇಲ್ಲಿ SC ದವ್ರು ಎಷ್ಟು ಜನಪ್ಪ ಅಂತ ಕೇಳಿದಾಗ 84 ಜನ ಏನಪ್ಪಾ ಅಂದ್ರೆ SC ದವ್ರು ನೇಮಕ ಆತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ST ದವ್ರು ಏನಪ್ಪಾ ಅಂದ್ರೆ ಲೋಕಸಭೆಗೆ ಎಷ್ಟು ಜನ ನೇಮಕ ಆತಾರ ಅಂತ ಕೇಳ್ತಾನೆ. ST ಏನಪ್ಪಾ ಅಂತಲ್ಲ ಎಷ್ಟು ಜನ ನೇಮಕ ಆತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ಲ 47 ಜನ ಅಂತ ಗೊತ್ತಿರ್ಬೇಕಾಗತ್ತೆ. ಲೋಕಸಭೆಗೆ ಎಷ್ಟಿದ್ರಿ ಏನ್ರಿ ST ಅಂತಂದ್ರಪ್ಪ ಅಂತಲ್ಲ ಲೋಕಸಭೆಗೆ ಎಷ್ಟು ಜನ ಆಕಾರಪ್ಪ ಅಂತ ಕೇಳಿದಾಗ 47 ಜನ ಏನಪ್ಪಾ ಅಂದ್ರೆ ಅಂತಲ್ರಿ ನಮಗೆ ಲೋಕಸಭೆಗೆ ಏನಪ್ಪಾ ಅಂತಲ್ಲ ಆಯ್ಕೆ ಆಗ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಸ್ನೇಹಿತರೆ ಹಾಗಪ್ಪ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ನಮಗೆ ಪ್ರಮುಖವಾಗಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಸಾಮಾನ್ಯ ವರ್ಗದವ್ರು ಎಷ್ಟು ಜನ ಇರ್ತಾರೆ ಅಂತ ಕೇಳ್ತಾರೆ. ಲೋಕಸಭೆಯಲ್ಲಿ ಸಾಮಾನ್ಯ ವರ್ಗದವ್ರು ಎಷ್ಟು ಜನ ಇರ್ತಾರಪ್ಪ ಅಂತ ಕೇಳಿದಾಗ ಲೋಕಸಭೆಯಲ್ಲಿ ಅಂತಲ್ಲ ಸಾಮಾನ್ಯ ವರ್ಗದವರು ಎಷ್ಟು ಜನ ಇರ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ 400 ಏನಪ್ಪಾ ಅಂತಲ್ಲ 12 ಜನ ಅಂತ ಗೊತ್ತಿರ್ಬೇಕಾಗತ್ತೆ. 412 ಜನ ಏನಪ್ಪಾ ಅಂತಲ್ರಿ ಸಾಮಾನ್ಯ ವರ್ಗದವ್ರು ಇರ್ತಾರಂತ ಗೊತ್ತಿರ್ಬೇಕಾಗತ್ತೆ. ಸ್ನೇಹಿತರೆ ಹಾಗಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಕೊನೆಯದಾಗಿನಪ್ಪ ಅಂತಲ್ಲ ಭಾರತದ ಸಂಸತ್ತು ಏನನ್ನ ಒಳಗೊಂಡಿರ್ತಾರ ಅಂತ ಕೇಳ್ತಾನ್ರಿ. ಭಾರತದ ಸಂಸತ್ತು ಏನನ್ನ ಒಳಗೊಂಡಿರ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಹೇಳ್ರಿ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆಯನ್ನು ಒಳಗೊಂಡಿರ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಸಾಕಷ್ಟು ಎಕ್ಸಾಮ್ ದಲ್ಲಿ ಕೇಳಿದಾರೆ ಪ್ರಿಯ ಸ್ನೇಹಿತರೆ. ಓಕೆ ಪ್ರಿಯ ಸ್ನೇಹಿತರೆ ನೋಡಿ ನನ್ನ ಕ್ಲಾಸ್ ಅಂತಲ್ಲ ನಿಮ್ಗೆ ಎಂತಲ್ಲ ಇಷ್ಟವಾದಲ್ಲಪ್ಪ ಅಂತಲ್ಲ ನಿಮ್ಮ ಸ್ನೇಹಿತರಿಗೆ ಅಂತಲ್ಲ ಶೇರ್ ಮಾಡಿ ಮತ್ತೇನಪ್ಪಾ ಅಂದ್ರೆ ಸಬ್ಸ್ಕ್ರೈಬರ್ ಅನ್ನು ಮಾಡೋದಂತಲ್ಲ ಮರೆಯಬೇಡಿ. ಓಕೆ ಪ್ರಿಯ ಸ್ನೇಹಿತರೆ ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಅಂತಲ್ಲ ಪ್ರತಿ ಏನಪ್ಪಾ ಅಂದ್ರೆ ಒಂದು ವಿಶೇಷವಾದಂತಹ ತರಗತಿಯೊಂದಿಗೆ ನಾನು ಬರ್ತೀನಿ ಅಂತ ಗೊತ್ತಿರಬೇಕಾಗತ್ತೆ. ಎಕ್ಸಾಮ್ ನಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಏನ್ ಕೇಳ್ತಾನ ಅದನ್ನೇನಪ್ಪಾ ಅಂತ ನಾನು ಮುಖ್ಯವಾಗಿ ಒಂದು ಕಾನ್ಸೆಪ್ಟ್ ತೆಗೆದುಕೊಂಡು ನಾನು ಬರ್ತಿರ್ತೇನೆ ಅಂತ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರ ಏನಪ್ಪ ಇದೇ ತರ ಸಪೋರ್ಟ್ ಇದ್ರಪ್ಪ ಅಂತ ನಾವು ಮತ್ತೆ ಹೊಸ ವಿಡಿಯೋ ಎಂತಲಪ್ಪ ಮಾಡ್ತಾ ಇರ್ತೇನೆ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ ನಿಮ್ಗೆ ಇದೇ ಇಷ್ಟು ವಿಷಯ ಒಳಗೇನಪ್ಪ ಅಂತ ನಿಮ್ಗೆ ಎಂತಲ್ಲ ಪ್ರತಿಯೊಂದು ಎಕ್ಸಾಮ್ ನಲ್ಲಿ ಕೇಳ್ತಾನೆ. ನಿಮಗೆ ಯಾವುದೇ ಡೌಟ್ಸ್ ಇರಬಾರ್ದು. ಇದು PC ಕೇಳ್ತಾರೇನ್ರಿ, ಇದು PSI ಕೇಳ್ತಾರೇನ್ರಿ, FDA ಬರ್ತದೇನ್ರಿ, SDA ಬರ್ತದೇನ್ರಿ, D ಗ್ರೂಪಿಗೆ ಬರ್ತದೇನ್ರಿ, ಆರ್ಮಿಗೆ ಬರ್ತದೇನ್ರಿ ಏನಪ್ಪಾ ಅಂತಲ್ಲ ಇಂಥವೆಲ್ಲ ಏನಪ್ಪಾ ಅಂದ್ರೆ ಕೇಳುವಂತ ನಿಮ್ಗೆ ಅಂತಲ್ರಿ ಇದು ಇರೋಲ್ಲ. ಓಕೆ ಪ್ರಿಯ ಸ್ನೇಹಿತರೆ ಅಂದ್ರೆ ಇನ್ನೊಂದು ಏನಪ್ಪಾ ಅಂತಲ್ಲ ಲೋಕಸಭೆ ಏನಪ್ಪಾ ಅಂತಲ್ರಿ ಲೋಕಸಭೆ ಏನಪ್ಪಾ ಅಂತಲ್ಲ ಎಷ್ಟನೇ ವಿಧಿಯ ಪ್ರಕಾರ ಏನಪ್ಪಾ ಅಂದ್ರೆ ವಿಸರ್ಜನೆ ಮಾಡಬಹುದು ಅಂತ ಕೇಳಿದಾಗ ಅಂತಲ್ರಿ ಅಂದ್ರೆ 85ನೇ ವಿಧಿಯ ಪ್ರಕಾರ ಏನಿದ್ರೆ 85ನೇ ಏನಪ್ಪಾ ಅಂದ್ರೆ 85ನೇ ವಿಧಿಯ ಪ್ರಕಾರ ಏನಪ್ಪಾ ಅಂತಲ್ಲ ಲೋಕಸಭೆ ಏನಪ್ಪಾ ಅಂತಲ್ರಿ ಲೋಕಸಭೆ ಅಂತಲ್ಲ ವಿಸರ್ಜನೆ ಮಾಡಬಹುದು ಅಂತ ಹೇಳಿ. ಓಕೆ ನೋಡಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಲೋಕಸಭೆ ಏನಪ್ಪಾ ಅಂತಲ್ಲ ಎಷ್ಟೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರೆ ಅಂತಲ್ರಿ ನಾವು 85ನೇ ವಿಧಿ ಪ್ರಕಾರ ಏನಪ್ಪಾ ಅಂದ್ರೆ ಲೋಕಸಭೆ ಏನಪ್ಪಾ ಅಂತಲ್ರಿ ವಿಸರ್ಜನೆ ಮಾಡಬಹುದು ಅಂತ ಹೇಳಿ. ಓಕೆ ಎಷ್ಟೇ ವಿಧಿ ಪ್ರಕಾರ ರೀ 85ನೇ ವಿಧಿ ಪ್ರಕಾರ ಲೋಕಸಭೆ ಏನಪ್ಪಾ ಅಂತ ನಾವು ವಿಸರ್ಜನೆ ಮಾಡ್ತಂತ ಗೊತ್ತಿರಬೇಕಾಗತ್ತೆ. ಓಕೆ ನೋಡ್ರಿ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಅಂತಲ್ಲ ಇದೇ ತರ ಏನಪ್ಪಾ ಅಂತಲ್ಲ ವಿಷಯಗಳೇನಪ್ಪಾ ಅಂತ ನೀವು ಕಂಪ್ಲೀಟ್ ಆಗಿ ತಿಳ್ಕೊಡಿ. ಓಕೆ ಒಂದ್ಸಲ ಏನಪ್ಪಾ ಅಂದ್ರೆ ಹೇಳ್ತ ನೋಡ್ರಿ ರಾಜ್ಯಸಭೆ ಏನಪ್ಪಾ ಅಂದ್ರೆ ಎಲ್ಲಿಂದ ಆಯ್ಕೆ ಆಕಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಆಯಾ ರಾಜ್ಯದ ವಿಧಾನಸಭೆಯಿಂದ ಏನಪ್ಪಾ ಅಂತಲ್ರಿ ನಮಗೆ ಆಯ್ಕೆ ಆಕಾರ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ಲ ರಾಜ್ಯಸಭೆಗೆ ಏನ್ ಕರೀತಾರಪ್ಪ ಅಂತ ಕೇಳಿದಾಗ ಅಂತಲ್ಲ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೀತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾರಪ್ಪ ಅಂತಲ್ಲ ಲೋಕಸಭೆಗೆ ಏನ್ ಕರೀತಾರಪ್ಪ ಅಂದ್ರೆ ಹೌಸ್ ಆಫ್ ಪೀಪಲ್ ಅಂತ ಕರೀತಾರೆ. ಲಾಸ್ಟ್ ಮನೆ PC ಎಕ್ಸಾಮ್ ಕೂಡ ಅಂತ ಕೇಳಿದ ಅಂತ ಗೊತ್ತಿರಬೇಕಾಗತ್ತೆ.
ಓಕೆ ರೀ ಹಾಗಪ್ಪ ಅಂತಲ್ಲ ನಮಗೆ 80ನೇ ವಿಧಿ ಪ್ರಕಾರ ಅಂತಲ್ಲ ರಾಜ್ಯಸಭೆ ಸ್ಥಾಪನೆ ಆಗುತ್ತೆ. ಓಕೆ ರೀ ನೆಕ್ಸ್ಟ್ ಅಪ್ಪ ಅಂತಲ್ಲ 81ನೇ ವಿಧಿ ಪ್ರಕಾರ ಅಂತಲ್ಲ ಲೋಕಸಭೆ ಸ್ಥಾಪನೆ ಆಗುತ್ತೆ ಅಂತ ಗೊತ್ತಿರಬೇಕಾಗತ್ತೆ. 79ನೇ ವಿಧಿಯ ಪ್ರಕಾರ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಸ್ಥಾಪನೆ ಆಗುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಸಂಸತ್ತು ಏನನ್ನು ಒಳಗೊಂಡಿರ್ತದ ಅಂತ ಕೇಳಿದಾಗ ಅಂತಲ್ರಿ ಏನ್ರಿ ಯಾವ್ದ್ರಿ ಸಂಸತ್ತು ಏನನ್ನ ಒಳಗೊಂಡಿರ್ತಪ್ಪ ಅಂತ ಕೇಳಿದಾಗ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆನ ಒಳಗೊಂಡಿರ್ತ ಅಂತ ಗೊತ್ತಿರ್ಬೇಕು. ಸಾಕಷ್ಟು ಎಕ್ಸಾಮ್ ಕೇಳಿದಾನೆ. ಓಕೆ ಇವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳಂತೆಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾನಪ್ಪ ಅಂತಂದ್ರೆ ನಾ ಹೇಳ್ತಾ ಹೋಗ್ತೀನಿ. ಓಕೆ ರೀ ಹಾಗಪ್ಪ ಅಂದ್ರೆ ರಾಜ್ಯಸಭೆ ಯಾವ ಸ್ಥಾಪನೆ ಆಗಿದೆ ಅಂದ್ರೆ 1957 ಮೇ 13ನೇ ತಾರೀಕಿಗೆ ಅಂತ ಹೇಳಿ. ಎಷ್ಟಪ್ಪ ಅಂತಂದ್ರೆ ಗರಿಷ್ಠ ಸಂಖ್ಯೆ ಎಷ್ಟಪ್ಪ 751 ಅಂತ ಹೇಳಿ. ಎಷ್ಟಪ್ಪ ಅಂತಲ್ರಿ 245 ಅಂತ ಪ್ರಸ್ತುತ ಅಂತಪ್ಪ ಅಂದ್ರೆ ಗೊತ್ತಿರ್ಬೇಕು. ಪ್ರಸ್ತುತ ಎಷ್ಟಪ್ಪ ಅಂತಲ್ಲ 245 ಅಂತ ಗೊತ್ತಿರ್ಬೇಕಾಗತ್ತೆ. ಇಬ್ರು ಆಂಗ್ಲೋ ಇಂಡಿಯನ್ ಅಂತ ನಮ್ಗೆ ರದ್ದುಪಡಿಸಿದಾರ ಅಂತ ಗೊತ್ತಿರಬೇಕಾಗತ್ತೆ. ಯಾರಪ್ಪ ಅಂತಲ್ರಿ ನಮ್ಗೆ 12 ಜನ ನಾಮನಿರ್ದೇಶನ ಮಾಡ್ತಾರೆ. ಎಷ್ಟಪ್ಪ ಅಂತಲ್ರಿ ನಮಗೆ ಇಲ್ಲಿ ಏನಪ್ಪಾ ಅಂತಲ್ಲ ಪ್ರಸ್ತುತ ಏನಪ್ಪಾ ಅಂತ ನಮಗೆ ಅಂತಲ್ರಿ ಎಷ್ಟು ಜನ ಅದರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಜ್ಯಸಭೆಗೆ ಏನಪ್ಪಾ ಅಂದ್ರ ರಾಜ್ಯಸಭೆಗೆ ಅಂತ ಎಲೆಕ್ಟೆಡ್ ಆಗಿ ಚುನಾವಣೆ ಮೂಲಕ ಎಂತ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ಕೇಳಿದಾಗ 338 ಅಂತ ಗೊತ್ತಿರ್ಬೇಕಾಗತ್ರಿ. 238 ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ 238 ಜನ ಏನಪ್ಪಾ ಅಂದ್ರೆ ಅಂತಲ್ರಿ ಚುನಾವಣೆ ಮೂಲಕ ಏನಪ್ಪಾ ಅಂದ್ರೆ ಅಂತಲ್ರಿ ಆಯ್ಕೆ ಆಕಾರ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ನನ್ನ ಕ್ಲಾಸ್ ಏನಪ್ಪಾ ಅಂದ್ರೆ ಇಷ್ಟವಾದಲ್ಲ ಏನಪ್ಪಾ ಅಂದ್ರ ನೀವು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೇನಪ್ಪಾ ಅಂದ್ರೆ ಹೊಸ ತರಗತಿಯೊಂದಿಗೆ ಬರ್ತೀನಿ. ಓಕೆ ರೀ ಎಸ್ ಪ್ರಿಯ ಸ್ನೇಹಿತರೆ, ನೆಕ್ಸ್ಟ್ ಎಂತಲ್ಲ ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಬರ್ತೀನಿ ಅಂತ ಹೇಳ್ತಾ ನನ್ನ ಕ್ಲಾಸ್ಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.